ಚದುರದಂತೆ ನೋಡ್ಬೇಕಲ್ಲ. ಅದಕ್ಕೆ ಈಗ ನೆಕ್ಸ್ಟ್ ಏನು ಕ್ಯಾಬಿನೆಟ್ ರಚನೆ ಆಗತ್ತೆ ಮತ್ತು ಅದ್ ಕಡೆ ಉಪಮುಖ್ಯಮಂತ್ರಿಗಳು ಇರ್ತಾರೋ ಇಲ್ವೋ ಅಂತ ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಉಪಮುಖ್ಯಮಂತ್ರಿಗಳು ಇದ್ರೆ ಎಷ್ಟು ಜನ ಇರ್ತಾರೆ, ಯಾರ್ಯಾರು ಇರ್ತಾರೆ, ಕೆಪಿಸಿಸಿ ಅಧ್ಯಕ್ಷರು ಯಾರು ಆಗ್ತಾರೆ, ಈ ಎಲ್ಲ ವಿಚಾರಗಳು ಕೂಡ ಇದೇ ಸಂಗತಿಯನ್ನ ಯಾವ ವಿಚಾರವನ್ನ ನೀವು ಕೇಳ್ತೀರಿ ಅದನ್ನೇ ಗಮನದೊಳಗಡೆ ಇಟ್ಕೊಂಡು ಈ ಎಲ್ಲ ಒಂದು ಅರೇಂಜ್ಮೆಂಟ್ ಅನ್ನ ಎಲ್ಲಾ ಸಮುದಾಯಗಳು ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಯನ್ನ ಕಳೆದ ಚುನಾವಣೆ ಒಳಗಡೆ ಹಿಂದೆನೂ ಕೂಡ ಬೆಂಬಲಿಸಿಕೊಂಡು ಬಂದಂತ ಅಹಿಂದ ವರ್ಗದ ಮತಗಳನ್ನು ಕೂಡ ಜೊತೆಗೆ ಹಿಡಿದು ಇಟ್ಕೊಳ್ಳಿಕ್ಕೆ ಏನು ಬೇಕೋ ಅದೆಲ್ಲವನ್ನು ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಬಹುದು. ಯಾಕಂದ್ರೆ ಅಂತಿಮವಾಗಿ ಮುಖ್ಯಮಂತ್ರಿ ಯಾರೋ ಒಬ್ರು ಮಾತ್ರ ಆಗ್ಬೇಕು. 4 ಜನ ಉಪಮುಖ್ಯಮಂತ್ರಿ ಮಾಡ್ಬೋದು, 4 ಜನ ಮುಖ್ಯಮಂತ್ರಿ ಅಂತ ಮಾಡ್ಲಿಕ್ಕೆ ಆಗಲ್ಲ. ಸುಭಾಷ್ ಸರ್, ಇನ್ನೊಂದು ಕೇಳ್ಬಿಡ್ತೀನಿ ನಿಮಗೆ. ಸುಭಾಷ್ ಸರ್, ಇನ್ನೊಂದು ಕ್ವಶನ್ ಕೇಳ್ಬಿಡ್ತೀನಿ. ಈಗ ಡಿ ಕೆ ಶಿವಕುಮಾರ್ ಅವ್ರು ನಾವು ಗಮನಿಸಿದಾಗ, ಈಗ ಸಿದ್ದರಾಮಯ್ಯನವರು ಈ ಥರ ರಾಜೀನಾಮೆ ಕೊಟ್ಟ ಮೇಲೂ ಕೂಡ ಒಂದು ಮಾತು ಹೇಳಿದ್ರು, ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ಹೋರಾಟ ಮಾಡೇ ಮಾಡ್ತೀನಿ, ಅದು ಅವ್ರ ಬಾಯಲ್ಲಿ ಬಂತು. ಡಿ ಕೆ ಶಿವಕುಮಾರ್ ಆಫ್ ಲೇಟ್ ಮಾತಾಡ್ತಾ ಇದ್ದೀನಿ ನಾನು, ಮೃದು ಹಿಂದುತ್ವದ ಕಡೆಗೆ ಜಾರಿ ಬಹಳ ದಿನಗಳು ಕಳೆದಿದೆ ಡಿ ಕೆ ಶಿವಕುಮಾರ್ ಅವರು. ಇವರೀಗ ಕುಂಭಮೇಳ ಅಂತ ಹೇಳಿದಾಗ ಎಲ್ಲರೂ ಬಾಯ್ಕಾಟ್ ರೀತಿಲಿದ್ದರು. ಡಿ ಕೆ ಶಿವಕುಮಾರ್ ಅವರು ಹೋದರು, ಅಲ್ಲಿ ಕುಂಭಮೇಳದಲ್ಲಿ ಮುಳುಗಿದ್ರು, ಬಂದರು. ತಿರುಮಕೂಡಲು ಈ ಕಡೆ ಸಂಗಮ ಅಂತ ಬಂದಾಗ ಇಲ್ಲಿ ಯಾರು ಹೋಗಲ್ಲ, ಮೈಸೂರಲ್ಲಿದ್ದವರು ಹೋಗಲಿಲ್ಲ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಆರಾಮಾಗಿ ಹೋದರು. ಅಲ್ಲಿ ಗಂಗಾ ಆರತಿ ಮಾಡ್ತಾರೆ ಮೋದಿ ಅಂದರೆ, ಇವರು ಕಾವೇರಿ ಆರತಿ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೋದರು. ಅಮಿತ್ ಶಾ ಅವರೊಂದಿಗೆ ಜಗ್ಗಿ ಅವರ ಜೊತೆಯಲ್ಲಿ ವೇದಿಕೆಯನ್ನು ಶೇರ್ ಮಾಡ್ಕೊಂಡ್ಬಿಟ್ರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಆ ಕಟ್ಟರ್ ಕಾಂಗ್ರೆಸ್ಸಿಗ ಎನ್ನುವ ಒಂದು ಮೂಲ ತತ್ವಗಳಿದೆಯಲ್ಲ, ಅದರಿಂದ ಸ್ವಲ್ಪ ಜಾರಿದ್ದಾರಾ, ಈ ಕಡೆ ಸರಿದಿದ್ದಾರಾ ಅಂತ ನನ್ನ ಪಾಯಿಂಟ್. ನೋಡಿ, ಒಬ್ಬ ನಾಯಕರನ್ನ ಇನ್ನೊಬ್ಬ ನಾಯಕರ ಜೊತೆಗೆ ನಾವು ಹೋಲಿಕೆ ಮಾಡಿ ನೋಡ್ಲಿಕ್ಕೆ ಆಗಲ್ಲ. ಆದ್ರೆ ಸಹಜವಾಗಿ ಹೋಲಿಕೆ ಬಂದೇ ಬರುತ್ತೆ. ಸಿದ್ದರಾಮಯ್ಯನವರ ಒಂದು ರಾಜಕೀಯ, ಅವರ ಒಂದು ಹಿನ್ನೆಲೆ, ಅವರು ಒಂದು ವಿಚಾರಧಾರೆ, ಇದೆಲ್ಲವೂ ಕೂಡ ಬೇರೆ. ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಬೇರೆ. ಡಿ ಕೆ ಶಿವಕುಮಾರ್ ಅವರು ಸರಿನೋ ಸಿದ್ದರಾಮಯ್ಯನವ್ರು ಸರಿಯೋ ಅನ್ನೋ ಚರ್ಚೆ ಈಗಲ್ಲ. ಸಿದ್ದರಾಮಯ್ಯನವರ ಸ್ಟೈಲ್ ಬೇರೆ, ಡಿ ಕೆ ಶಿವಕುಮಾರ್ ಅವರ ಸ್ಟೈಲ್ ಬೇರೆ. ಇವರು ತಮ್ಮ ಸ್ಟೈಲ್ ಒಳಗಡೆ ರಾಜಕಾರಣ ಮಾಡ್ತಾರೆ. ಸಾಫ್ಟ್ ಹಿಂದುತ್ವ ಅಂತ ಅದನ್ನ ಹೇಳ್ಬೋದು. ಆಮೇಲೆ ಕಾಂಗ್ರೆಸ್ ಪಾರ್ಟಿಯವರು ಯಾರು ಕೂಡ ಕುಂಭಮೇಳಕ್ಕೆ ಹೋಗ್ಬಾರ್ದು ಅಂತ ಯಾರು ಹೇಳಿದ್ರು? ಯಾರು ಹೇಳಿಲ್ಲ. ಅವ್ರ ಅದು ಹೋದ್ರೆ ಏನಾಗ್ಬಿಡುತ್ತೋ, ಗುರ್ತಿಸ್ಕೊಂಡ್ರೆ ಏನಾಗ್ಬಿಡುತ್ತೋ, ಅದು ಮೋದಿ ಪರ ಇದ್ದಂತೆ ಫೀಲ್ ಬಂದ್ಬಿಡುತ್ತೋ, ಆ ಒತ್ತಡದಲ್ಲಿ ಇರ್ಲಿಲ್ವಾ ಜನ ಅಂತ ಅದನ್ನ ಬಹಳಷ್ಟು ಜನ ನಾಯಕರುಗಳು ತಮ್ಮ ಮೇಲೆ ತಾವೇ ಹೇರ್ಕೊಳ್ಳುವಂತ ಒಂದು ವಿಚಾರ ಅದು. ಕರೆಕ್ಟ್. ಈಗ ಅವ್ರು ಹೋಗಿ ನಾನು ಏನಾದ್ರು ಕುಂಭಮೇಳಕ್ಕೆ ಜೊತೆ ಅಲ್ಲಿ ಹೋಗಿ ನಾವೇನಾದ್ರೂ ಬಂದ್ಬಿಟ್ರೆ ಪಾರ್ಟಿ ಒಳಗಡೆ ಏನಾದ್ರು ನಮ್ಗೆ ಸಮಸ್ಯೆ ಆಗತ್ತಾ, ಪಾರ್ಟಿ ಹೈಕಮಾಂಡ್ ಇಂದ ಏನಾದ್ರು ಪ್ರಾಬ್ಲಮ್ ಆಗಿದೆ, ರಾಮ ಮಂದಿರಕ್ಕೆ ಏನಾದ್ರು ಭೇಟಿ ಕೊಟ್ಬಿಟ್ರೆ ನಮ್ಗೆ ಸಮಸ್ಯೆ ಆಗತ್ತಾ ಅಂತ ಹೇಳಿ ಬಹಳಷ್ಟು ಜನ ಯೋಚನೆ ಮಾಡ್ಬೋದು. ನೀವು ರಾಮ ಮಂದಿರಕ್ಕಾದ್ರೂ ಹೋಗಿ, ಕುಂಭಮೇಳದಲ್ಲಿ ಹೋಗಿ ಗಂಗೆ ಸ್ನಾನ ಮಾಡ್ಕೊಂಡು ಬನ್ನಿ, ಏನಾದ್ರು ಮಾಡಿ, ನಿಮಗೆ ಕಾಂಗ್ರೆಸ್ ಪಾರ್ಟಿ ಅಥವಾ ನಿಮ್ಮ ಪಾರ್ಟಿ ಯಾವ್ದಾದ್ರು ಇರ್ಲಿ, ಕಾಂಗ್ರೆಸ್ JDS BJPನೋ, ನಿಮ್ಮ ಪಾರ್ಟಿಯ ಬಗ್ಗೆ ನಿಮಗೆ ಬಹಳ ಕ್ಲಾರಿಟಿ ಇದ್ರೆ, ಅದರ ಐಡಿಯಾಲಜಿ, ಅದರ ಪ್ರೋಗ್ರಾಮ್ಗಳು, ಅದರ ಒಂದು ರಾಜಕಾರಣ, ಇದು ಬಗ್ಗೆ ನಿಮ್ಗೆ ಕ್ಲಾರಿಟಿ ಇದ್ರೆ ಸಮಸ್ಯೆ ಆಗಬಾರ್ದು, ಸಮಸ್ಯೆ ಆಗಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ವಿಚಾರಧಾರೆಯಿಂದ ದೂರ ಸರಿದು ಸಾಫ್ಟ್ ಹಿಂದುತ್ವದ ರಾಜಕಾರಣವನ್ನು ಮಾಡ್ತಾ ಇದಾರೆ ಅಂತ ಒಂದು ಪ್ರಶ್ನೆ ಇದ್ರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಇಸ್ ಎ ವೆರಿ 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 ಸ್ಟ್ರಾಂಗ್ ಕಾಂಗ್ರೆಸ್ ಮನ್, ಲಾಯಲ್ ಟು ದಿ ಕೋರ್ ಅನ್ನೋದು ಕೂಡ ಎಲ್ಲರೂ ಹೇಳ್ತಾರೆ. ಅವರ ಲಾಯಲ್ಟಿಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಟು ಬಿ ಸ್ಪೆಸಿಫಿಕ್ ಗಾಂಧಿ ಫ್ಯಾಮಿಲಿಗೆ ಇದ್ದಾಗ ಇದು ಒಬ್ಬೊಬ್ಬರದು ಒಂದೊಂದು ತರದ ರಾಜಕಾರಣ. ಈಗ ಒಂದು ಸಿದ್ದರಾಮಯ್ಯನವ್ರದ್ದು ಒಂದು ರಾಜಕಾರಣ ಇತ್ತು. ಈಗ ಆ ಒಂದು ರಾಜಕಾರಣ ಅದಕ್ಕೆ ಮಕ್ಕಳು ಹೊರಡಿಸಿದೆ, ಬೇರೆಯವ್ರಿಗೆ ಅವಕಾಶ ಸಿಕ್ಕಿದೆ, ಅದು ಮುಗಿತು. ಈಗ ಇವರು ಇದೇನ್ ರಾಜಕಾರಣವನ್ನು ಹೊಸದಾಗಿ ಮಾಡ್ತಾರೆ, ಅವಾಗ ಎಲ್ಲರನ್ನೂ ಕೂಡ ಜೊತೆಗೆ ಕರ್ಕೊಂಡು, ಸಿದ್ದರಾಮಯ್ಯನವ್ರು ಹಿಂದೆ ಯಾರಿದ್ರು ಅವರನ್ನೂ ಕೂಡ ಜೊತೆ ಕರ್ಕೊಂಡು ಹೋಗೋದಕ್ಕೆ ಏನ್ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಹಳ ಜವಾಬ್ದಾರಿ ಇದೆ ಅಂತ ನನಗೆ ಅನ್ಸುತ್ತೆ. ವಿಶೇಷವಾಗಿ ಯಾವ ರೀತಿ ಈ ಪವರ್ ಟ್ರಾನ್ಸ್ಫರ್ ಆಗ್ತಾ ಇದೆ ಸ್ಮೂತ್ ಆಗಿ, ಸಿದ್ದರಾಮಯ್ಯನವರು ಬಹಳ ಗ್ರೇಸ್ಫುಲ್ ಆಗಿ ಘನತೆಯಿಂದ ಬಹಳ
ಚೆನ್ನಾಗಿ ಅವರು ಅಧಿಕಾರವನ್ನ ಬಿಟ್ಟು ಕೊಡ್ತಾ ಇದ್ದಾರೆ, ಯಾವುದೇ ಗೊಂದಲವನ್ನ ಕ್ರಿಯೇಟ್ ಮಾಡದೆ. ಅದನ್ನ ನೋಡಿದಾಗ ಡಿ.ಕೆ. ಶಿವಕುಮಾರ್ ಅವರ ಜವಾಬ್ದಾರಿ ಮೊದಲಿಗಿಂತನೂ ಕೂಡ ಜಾಸ್ತಿ ಆಗಿದೆ. ಅಷ್ಟೇ ಚೆನ್ನಾಗಿ ಅವರು ಕೂಡ ಮುಂದೆ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರ ಜೊತೆಗೆ ನಡ್ಕೊಳ್ಬೇಕಾಗತ್ತೆ. Okay. ಆ ಸಿದ್ದರಾಮಯ್ಯನವರು ಇರುವಂತ ಸಮುದಾಯಗಳ ಜೊತೆಗೂ ನಡ್ಕೋಬೇಕಾಗತ್ತೆ. ಅವರು ಬರೀ ಬೆಂಬಲಿಗರ ರಾಜಕಾರಣ ಮಾಡ್ತೀನಿ ಅಥವಾ ಇನ್ನೊಂದೇನೋ ಮಾಡ್ತೀನಿ ಅಂತಂದ್ರೆ Okay. ಅವರು ಲಾಂಗ್ ಟರ್ಮ್ ಅಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಫೈನ್ ಸರ್, ಮತ್ತಷ್ಟು ಕೇಳಿದ್ರೆ ಮಾತಾಡ್ತೀನಿ. ಒಂದು ನಾನು ಮತ್ತಷ್ಟು 10 ಮಾತಾಡ್ತೀನಿ. seconds. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.